ಕಪ್ಪೆ ಮತ್ತು ಹಾವು. ಪ್ರಿಯ ವೀಕ್ಷಕರೇ, ಒಂದು ಆಳ ಕಡಿಮೆ ಇರುವ ಬಾವಿಯಲ್ಲಿ ಅನೇಕ ಕಪ್ಪೆಗಳು ಸಂತೋಷವಾಗಿ ವಾಸಿಸುತ್ತಿದ್ದವು. ಅವು ಆಟವಾಡುತ್ತಾ ಜಿಗಿಯುತ್ತಾ ನೀರಿನಲ್ಲಿ ದಿನ ಕಳೆಯುತ್ತಿದ್ದರು. ಆದರೆ ಅವುಗಳ ನಡುವೆ ಒಂದು ಹಳೆಯ ಕಪ್ಪೆ ಇದ್ದಿತು. ಅದು ಮಾತ್ರ ಸಂತೋಷವಾಗಿರಲಿಲ್ಲ. ಬಾವಿಯಲ್ಲಿ ಕೆಲವು ಕಪ್ಪೆಗಳು ಅದರ ಶತ್ರುಗಳಾಗಿದ್ದವು. ಅವು ಸದಾ ಅದನ್ನು ಕಿರುಕುಳ ನೀಡುತ್ತಿದ್ದರು, ಅವಮಾನಿಸುತ್ತಿದ್ದರು, ಅದರ ಜೀವನವನ್ನು ಕಷ್ಟಕರವಾಗಿಸುತ್ತಿದ್ದರು. ಅದಕ್ಕೆ ಶಾಂತಿಯಿಂದ ಬದುಕುವುದು ತುಂಬಾ ಕಷ್ಟವಾಗಿತ್ತು. ಒಂದು ದಿನ ಈ ನೋವನ್ನು ಸಹಿಸಲಾಗದೆ ಆ ಹಳೆಯ ಕಪ್ಪೆ ಬಾವಿಯಿಂದ ಹೊರಬಂದಿತು. ಕೋಪದಿಂದ ಅದು ನಿರ್ಧರಿಸಿತು, ನನ್ನನ್ನು ಕಾಡಿದ ಎಲ್ಲ ಕಪ್ಪೆಗಳಿಗೆ ಪ್ರತೀಕಾರ ತೀರಿಸಬೇಕು. ಅದು ಯೋಚಿಸುತ್ತಿರುವಾಗ ಒಂದು ಹಾವು ಹತ್ತಿರದ ಗುಹೆಗೆ ಸರಿದು ಹೋಗುವುದನ್ನು ಕಂಡಿತು. ಒಂದು ಅಪಾಯಕಾರಿ ಯೋಚನೆ ಅದರ ಮನಸ್ಸಿನಲ್ಲಿ ಮೂಡಿತು. ಅದು ಗುಹೆಯ ಬಳಿ ಹೋಗಿ ಹೇಳಿತು, ಓ ಹಾವೇ, ಹೊರಗೆ ಬಾ, ನನಗೆ ನಿನ್ನ ಜೊತೆ ಮಾತನಾಡಬೇಕು. ಹಾವಿಗೆ ಆಶ್ಚರ್ಯವಾಯಿತು, ಒಂದು ಕಪ್ಪೆ ನನ್ನನ್ನು ಯಾಕೆ ಕರೆಯುತ್ತಿದೆ ಎಂದು. ಆದರೂ ಅದು ಹೊರಬಂದು ಕೇಳಿತು, ನಿನಗೆ ಏನು ಬೇಕು? ಕಪ್ಪೆ ಶಾಂತವಾಗಿ ಹೇಳಿತು, ನಾನು ನಿನ್ನ ಸ್ನೇಹಿತನಾಗಬೇಕು. ಹಾವು ನಕ್ಕಿತು, ಹಾವು ಮತ್ತು ಕಪ್ಪೆ ಸ್ನೇಹಿತರಾಗಲು ಸಾಧ್ಯವೇ? ನಾವು ಶತ್ರುಗಳು, ನಿನಗೂ ಸಾಯಬೇಕು ಅನಿಸುತ್ತಿದೆಯೇ ಎಂದಿತು. ಆ ಹಳೆಯ ಕಪ್ಪೆ ಹೇಳಿತು, ನನಗೆ ನಿನ್ನ ಸಹಾಯ ಬೇಕು, ನನ್ನ ಶತ್ರುಗಳಿಗೆ ಪ್ರತೀಕಾರ ತೀರಿಸಬೇಕು. ನಿನ್ನ ಶತ್ರುಗಳು ಯಾರು ಎಂದು ಹಾವು ಕೇಳಿತು. ಬಾವಿಯನ್ನು ತೋರಿಸಿ ಕಪ್ಪೆ ಹೇಳಿತು, ಅಲ್ಲಿ ಇರುವ ಕಪ್ಪೆಗಳು ನನ್ನ ಶತ್ರುಗಳು. ಹಾವು ಹೇಳಿತು, ನಾನು ಬಾವಿಯಲ್ಲಿ ಹೇಗೆ ವಾಸಿಸಬಹುದು? ಕಪ್ಪೆ ಹೇಳಿತು, ನೀರಿನ ಹತ್ತಿರ ಒಂದು ಗುಹೆ ಇದೆ, ಅಲ್ಲಿ ನೀನು ಸುಖವಾಗಿ ಇರಬಹುದು. ನಂತರ ಅದು ಹೇಳಿತು, ನೀನು ನನ್ನ ಶತ್ರುಗಳನ್ನು ಒಂದೊಂದಾಗಿ ತಿನ್ನು, ಆದರೆ ನನ್ನ ಸ್ನೇಹಿತರು ಮತ್ತು ಬಂಧುಗಳಿಗೆ ಹಾನಿ ಮಾಡಬಾರದು. ಹಾವು ಸಂತೋಷದಿಂದ ಒಪ್ಪಿಕೊಂಡಿತು. ಎಷ್ಟು ಸುಲಭವಾಗಿ ಆಹಾರ ಸಿಗುತ್ತದೆ ಎಂದು ಅದು ಯೋಚಿಸಿತು. ಆ ದಿನದಿಂದ ಪ್ರತಿದಿನ ಕಪ್ಪೆ ಒಂದು ಶತ್ರುವನ್ನು ತೋರಿಸುತ್ತಿತ್ತು. ಹಾವು ಅದನ್ನು ತಿನ್ನುತ್ತಿತ್ತು. ದಿನಗಳು ಕಳೆದವು. ಹಾವು ದಪ್ಪವಾಗಿ ಬಲಿಷ್ಠವಾಯಿತು. ಶೀಘ್ರದಲ್ಲೇ ಎಲ್ಲ ಶತ್ರು ಕಪ್ಪೆಗಳು ಮುಗಿದವು. ಒಂದು ದಿನ ಹಾವು ಹೇಳಿತು, ಈಗ ಏನು? ನೀನೇ ನನ್ನನ್ನು ಇಲ್ಲಿ ತಂದೆ, ನನಗೆ ಆಹಾರ ಕೊಡಬೇಕು. ಕಪ್ಪೆ ಹೇಳಿತು, ನನ್ನ ಕೆಲಸ ಮುಗಿದಿದೆ, ಈಗ ನೀನು ಹೋಗಬಹುದು. ಆದರೆ ಬಾವಿಯಲ್ಲಿ ಇನ್ನೂ ಅನೇಕ ಕಪ್ಪೆಗಳು ಇದ್ದವು. ಅವುಗಳನ್ನು ನೋಡಿ ಹಾವಿಗೆ ಆಸೆ ಬಂತು. ಅದು ಅಲ್ಲೇ ಉಳಿಯಲು ನಿರ್ಧರಿಸಿತು. ನಂತರ ಅದು ಸ್ನೇಹಿತರು ಮತ್ತು ಬಂಧುಗಳನ್ನು ತಿನ್ನಲು ಪ್ರಾರಂಭಿಸಿತು. ಹಳೆಯ ಕಪ್ಪೆಗೆ ತನ್ನ ತಪ್ಪು ತಿಳಿಯಿತು, ಆದರೆ ತುಂಬಾ ತಡವಾಗಿತ್ತು. ಒಂದು ದಿನ ಅದು ಅದರ ಮಕ್ಕಳನ್ನು ಮೊಮ್ಮಕ್ಕಳನ್ನು ತಿಂದಿತು. ಕಪ್ಪೆ ನೋವಿನಿಂದ ನೋಡುತ್ತಾ ಇದ್ದಿತು. ಏನೂ ಮಾಡಲು ಸಾಧ್ಯವಾಗಲಿಲ್ಲ. ಕೊನೆಯಲ್ಲಿ ಕೇವಲ ಹಳೆಯ ಕಪ್ಪೆ ಮಾತ್ರ ಉಳಿದಿತು. ಹಾವು ಹೇಳಿತು, ನನಗೆ ತುಂಬ ಹಸಿವು, ಏನಾದರೂ ಆಹಾರ ಕೊಡು. ಕಪ್ಪೆ ಭಯಗೊಂಡಿತು. ಇದೀಗ ಇದು ನನ್ನನ್ನೇ ತಿನ್ನುತ್ತದೆ ಎಂದು ಯೋಚಿಸಿತು. ಸ್ವಲ್ಪ ಯೋಚಿಸಿ ಅದು ಹೇಳಿತು, ನಾನು ಇನ್ನೊಂದು ಬಾವಿಯಿಂದ ಕಪ್ಪೆಗಳನ್ನು ಕರೆತರುತ್ತೇನೆ. ಹಾವು ಒಪ್ಪಿಕೊಂಡಿತು. ಕಪ್ಪೆ ಹೊರಗೆ ಜಿಗಿದು ಮತ್ತೆ ಎಂದಿಗೂ ಹಿಂದಿರುಗಲಿಲ್ಲ. ಹಾವು ಕಾಯುತ್ತಲೇ ಇತ್ತು. ನೀತಿ: ಪ್ರತೀಕಾರ ಶತ್ರುಗಳನ್ನು ನಾಶ ಮಾಡಬಹುದು, ಆದರೆ ನಮ್ಮ ಸಂತೋಷವನ್ನು ನಾಶ ಮಾಡುತ್ತದೆ. ಆದ್ದರಿಂದ ಪ್ರತೀಕಾರಕ್ಕೆ ಮುನ್ನ ಯೋಚಿಸಬೇಕು. But it will also destroy your own happiness. Think wisely before taking revenge,
because the consequences can be far more dangerous than the problem itself.